ಅವ್ನಿಗೆ ಇನ್ ಟರ್ಮ್ಸ್ ಆಫ್ ಅವ್ರ ಟಾಸ್ಕ್ ವಿಚಾರದಲ್ಲಿ ಅವ್ನು ಸ್ವಲ್ಪ ಹಿಂದೆ ಇರ್ಬೋದು ಬೇರೆಯವ್ರು ಕಂಪೇರ್ ಮಾಡಿದ್ರೆ, ಕಂಪ್ಯಾರಿಟಿವ್ಲಿ ಬಿಕಾಸ್ ಆಫ್ ಫಿಸಿಕಲ್ ಟಾಸ್ಕು ಅದು ಇದು ಬಿಟ್ಟರೆ ಐ ಡೋಂಟ್ ಥಿಂಕ್ ಎನಿಬಡಿ ಕ್ಯಾನ್ ಗಿವ್ ಹಿಮ್ ಪ್ರಾಪರ್ ಕಾಂಪಿಟೇಷನ್ ವೆನ್ ಇಟ್ ಕಮ್ಸ್ ಟು ಎಂಟರ್ಟೈನಿಂಗ್ ಪರ್ಪಸ್. ಬಟ್ ಕೆಲವೊಂದು ಇನ್ಸಿಡೆಂಟ್ಗಳಲ್ಲಿ ಅವರು ಯೂಸ್ ಮಾಡೋ ರೀತಿ, ಅವ್ರು ಟ್ರಿಗರ್ ಮಾಡೋಕೆ ಆಪೋಸಿಟ್ ಅವ್ರು ಮಾತಾಡಿದ್ನೇ ಅವ್ರು ಮಾತಾಡೋಬೇಕಾದ್ರೆ, ಬಟ್ ಅವ್ರು ಮಾತಾಡೋ ರೀತಿ ಸಿಚುವೇಶನ್ ಸೀನ ಕ್ರಿಯೇಟ್ ಮಾಡಿರೋದು ಅವರೇ. ರೀಸೆಂಟಾಗಿ ನೋಡಿರ್ಬೋದು ನೀವು, ರಜತ್ ಅವ್ರದ್ದು ಏನೇ ಪೋಸ್ಟ್ ಒಂದು ಅಪ್ಡೇಟ್ ಮಾಡಿದ್ರೆ ಕಂಪ್ಲೀಟ್ಲಿ ಅವ್ರದ್ದು ಕಮೆಂಟ್ ಸೆಕ್ಷನ್ ಇಸ್ ಔಟ್. ಇವಾಗ ಇದು ಮಾಡಿದ್ದಾರೆ, ಎನೇಬಲ್ ಮಾಡಿ ಇಟ್ಬಿಟ್ಟು ಏನೇ ಅಪ್ಡೇಟ್ ಮಾಡಿದ್ದಾರೆ. ನೋಡ್ತಿದ್ದೀವಿ ಸರ್, ಚೆನ್ನಾಗಿದೆ. ಈಗ ರೀಸೆಂಟಾಗಿ ಸ್ಪೆಷಲಿ ಲಾಸ್ಟ್ 3-4 ಡೇಸಿಂದ ಏನು ಬಂದಿದ್ದಾರೆ ಅತಿಥಿಗಳು ಅಂತ ಹೇಳ್ಬಿಟ್ಟು, ದೇ ಆರ್ ಟಾರ್ಗೆಟಿಂಗ್ ಕಂಪ್ಲೀಟ್ಲಿ ಗಿಲ್ಲಿ. ಟು ಬಿ ಫ್ಯಾಕ್ಟ್, I don't think it's my own opinion. It is most of the public people's opinions are the same. I hope you people also know it. ಅದೊಂದು ಬಿಟ್ಟರೆ ಇಟ್ಸ್ ಅ ಲಾಂಗ್ ವೇ ಟು ಗೋ ಸರ್, ಬಟ್ ಸ್ಟಿಲ್ ಗಿಲ್ಲಿ ಫೇವ್ರೇಟ್. ಚೆನ್ನಾಗಿ ಆಡ್ತಾನೆ, ಎಂಟರ್ಟೈನರ್. ಆ್ಯಂಡ್ TRP ಅಗೇನ್ ನಿಮ್ಗೆ ಗೊತ್ತಿರುತ್ತೆ, ನಾವು ಕಲರ್ಸ್ ಕನ್ನಡ ಇಸ್ ನಂಬರ್ 1 in terms of TRP and everything. I hope it will go well. ಈಗ ಅವರು ಏನು ಅತಿಥಿಗಳು ಬಂದಿದ್ದಾರೆ, ಅವರು ಗಿಲ್ಲಿಗೆ ತುಂಬ ಹಿಂಸೆ ಕೊಟ್ಬಿಟ್ರು ಅಂತ ತುಂಬ ಜನ ಮಾತಾಡ್ತಾ ಇದ್ದಾರೆ ಸರ್. ಅವ್ರು ಒಳಗಡೆ ಇರೋದ್ರಿಂದ ಹೊರಗಡೆ ಏನು ನಡೀತಿದೆ ಅಂತ ಅವ್ರಿಗೆ ಗೊತ್ತಿಲ್ಲ ಅಂದ್ಕೊಂಡಿರ್ತೀನಿ. ಇವಾಗ ರೀಸೆಂಟಾಗಿ ನೋಡಿರ್ಬೋದು ನೀವು, ರಜತ್ ಅವ್ರದ್ದು ಏನೇ ಪೋಸ್ಟ್ ಒಂದು ಅಪ್ಡೇಟ್ ಮಾಡಿದ್ರೆ ಕಂಪ್ಲೀಟ್ಲಿ ಅವ್ರದ್ದು ಕಮೆಂಟ್ ಸೆಕ್ಷನ್ ಇಸ್ ಔಟ್. ಇವಾಗ ಇದು ಮಾಡಿದ್ದಾರೆ, ಎನೇಬಲ್ ಮಾಡಿ ಇಟ್ಬಿಟ್ಟು ಏನೇ ಅಪ್ಡೇಟ್ ಮಾಡ್ತಿದ್ದಾರೆ. ಹಂಗೆ ನೋಡೋಕೆ ಹೋದರೆ ಸರ್, ಯಾರೇ ಏನೇ ಹೊರಗಡೆ ಹೋದ್ರೂ, ಎಷ್ಟೇ ಟಾಂಟ್ ಕೊಟ್ರು ಅವ್ನು ಗಿಲ್ಲಿಗೆ, ಮೇ ಬಿ ಬಿಕಾಸ್ ಆಫ್ ಅವನು ದ ವೇ ಆಫ್ ಟಾಕಿಂಗ್, ಒಂದು ಪ್ಯೂರ್ ಒಂದು ಹಳ್ಳಿ ಸ್ಟೈಲ್ ಅವ್ನು ಮಾತಾಡೋದ್ರಿಂದ ಅವರಿಗೆ ಕಾಮಿಡಿಯಾಗಿ ಅನಿಸ್ಬೋದು, ಫನ್ನಿಯಾಗಿ. ಇವಾಗ ಮನೆಯವರೇ ಅವರು ಹೊರಗಡೆ ಅವರು ಅತಿಥಿಗಳು ಬರೋದಕ್ಕೆ ಮುಂಚೆ ಅವನ ಎಗೇನ್ಸ್ಟ್ ಯಾರೂ ಮಾತಾಡ್ತಿರಲಿಲ್ಲ, ಈವೆನ್ ದೋ ಅವ್ರು ಇರಿಟೇಟ್ ಆದರೂ ಕೂಡ. ಬಟ್ ಇವಾಗ ಗಿಲ್ಲಿಗೆ ಅವ್ರು ಕೊಡ್ತಿರೋ ಟಾರ್ಚರ್ ಅವ್ರಿಗೆ ಬೇಜಾರಾಗ್ತಿದೆ, ಫ್ಯಾಕ್ಟ್ ಅದು. ಸೊ ಎಂಡ್ ಆಫ್ ದಿ ಡೇ ನನಗೆ ಗೊತ್ತಿರೋಂಗೆ ಸರ್, ಅವ್ರು ಏನೇ ಮಾಡಿದ್ರು ದೇ ಆರ್ ಸ್ಟಿಲ್ ವಿಸಿಟರ್ಸ್ ಥರ ಇವಾಗ ಅಷ್ಟೇ. ಅವ್ರು ಏನೇ ಲಾಸ್ಟ್ ಸೀಸನ್ ಅವ್ರು ಮುಗೀತು, ಅದು ಎಂಟರ್ಟೈನ್ಮೆಂಟ್ ಪರ್ಪಸ್ಗೆ ಅಂತ ಕರ್ಸಿರ್ಬೋದು ಅಷ್ಟೇ. ಅವ್ರಿಗೆ ಏನೇ ಟಾಂಗ್ ಕೊಟ್ರು ಗಿಲ್ಲಿ ಐ ಥಿಂಕ್ ಈಸ್ ಅನ್ಸ್ಟಾಪಬಲ್ ಬ್ರದರ್. ಏನೇ ಮಾಡಿದ್ರು ಸರ್, ಅವ್ನ ನೇಚರ್ ಏನಿದೆ ಅಂದರೆ, ನೀವು ಇವತ್ತು ಎಷ್ಟು ಶೋಗಳು ನೋಡಿದ್ರು 12 ವರ್ಷದಿಂದ, ನೀವು ಅಳದೇ ಯಾರಾದ್ರೂ ಒಬ್ರನ್ನ ತೋರಿಸಿ ನೋಡೋಣ, ಯಾರಿಲ್ಲ. ಕರೆಕ್ಟ್. ಸೊ ಗಿಲ್ಲಿ ಅವ್ರ ಮೈಂಡ್ ಸೆಟ್ ಇಸ್ ವೆರಿ ಸ್ಟ್ರಾಂಗ್. ಸೊ ಅವ್ರು ಏನೇ ಮಾತಾಡಿದ್ರು ಕೆಲವೊಂದು ಸ್ವಿಚ್ ಮಾತುಗಳು ಆಡ್ಬೋದು, ಕೆಲವೊಂದರಲ್ಲಿ ಇವನ್ ಎಲ್ಲದರಲ್ಲೂ ಗಿಲ್ಲಿ ರೈಟ್ ಅಂತಲೂ ಹೇಳಕ್ಕೆ ಬರಲ್ಲ. ದೇರ್ ಆರ್ ಸಮ್ ಇನ್ಸಿಡೆಂಟ್ ಅವನು ಯೂಸ್ ಮಾಡಿದ ವರ್ಡ್ಸ್ಗಳು ಬಿಟ್ಟು ತಿನ್ಕೊಂಡು ಹೋಗಿ ಬಂದಿರಲ್ಲ, ಅದು ಅವ್ನು ರಾಂಗ್ ಅಂತ ಪೋರ್ಟ್ರೇ ಮಾಡೋಕ್ಕೆ ಟ್ರೈ ಮಾಡಿದ್ರು ಜನಗಳು ಅಷ್ಟು ದೊಡ್ಡರಲ್ಲ. ಅವ್ರು ಹಿಂದೆ ಮಾತಾಡಿರೋದು ಅವ್ನು ಟ್ರಿಗರ್ ಮಾಡೋದಕ್ಕೆ ಅವ್ನು ಮಾತಾಡಿದ ವರ್ಡ್ಸ್ಗಳು ಇರ್ಬೋದು, ನಿಜ ಇರ್ಬೋದು. ಬಟ್ ಅವ್ನು ಟ್ರಿಗರ್ ಮಾಡಿದ್ದು ಅವರೇ ಅಲ್ಲ. ಕೆಲವೊಂದು ವರ್ಡ್ಗಳನ್ನ ಅವ್ರು ಏನು ಯೂಸ್ ಮಾಡಬಾರ್ದಿತ್ತು, ಅದನ್ನು ದೇ ಆರ್ ನಾಟ್ ಸಪೋಸ್ ಟು ಡೂ ದ್ಯಾಟ್. ಸರ್ ದಟ್ಸ್ ಅದು ರಾಂಗೇ ಇಲ್ಲ ಅಂತ ಹೇಳ್ತಾರೆ. ದಟ್ ಸ್ಟೇಟ್ಮೆಂಟ್ ಮೇ ಬಿ ರಾಂಗ್, ಬಟ್ ಅವ್ನು ಹೇಳಿರೋ ರೀತಿ ರಾಂಗ್ ಇರ್ಬೋದು. ಬಟ್ ಅವನಿಗೆ ಅದು ಕಾಮಿಡಿ ಸ್ಟೈಲೇ ಇರ್ಬೋದು. ಬಟ್ ನೋಡೋರ್ಗೆ ಅಬ್ವಿಯಸ್ಲಿ ಅದು ರಾಂಗ್ ಆಗಿ ಕಾಣಿಸುತ್ತೆ. ಬಟ್ ಎಷ್ಟು ಸರಿಗಿರೋ ಎಷ್ಟು ಜನ ಇದ್ದಾರೆ ಅಲ್ಲಿ, ಕರೆಕ್ಟ್ ಅಲ್ಲ. ಅದಾದಮೇಲೆ ಅವ್ನು ಸ್ಟಾಪ್ ಮಾಡಿರ್ಬೋದು, ಬಟ್ ಇವ್ರು ಸ್ಟಾಪ್ ಆಗಿಲ್ಲಲ್ಲ. ಅತಿಥಿಗಳಂತೇನಿದ್ದಾರೆ, ಅವ್ನು ಕಂಪ್ಲೀಟ್ಲಿ ಅದೇ ಟಾರ್ಚರ್ ಇದೆ. ಎಸ್ಪೆಷಲಿ ಅವನಿಗೆ ನಿನ್ನೆ ಮಾಡ್ತಿದ್ದ ಗೆಟಪ್, ಲೇಡಿ ಗೆಟಪ್, ಇದನ್ನೆಲ್ಲ ದಟ್ ಈಸ್ ಕಂಪ್ಲೀಟ್ಲಿ ರಾಂಗ್. ಅವ್ರು ಹೇಳದೇ ಇರ್ಬೋದು, ಬಟ್ ದಟ್ಸ್ ನಾಟ್ ಅಕ್ಸೆಪ್ಟಬಲ್. ದಟ್ಸ್ ಮೈ ಒಪಿನಿಯನ್. ಸರ್ ಈ ವಾರ ಅಲ್ಲ ಸರ್, ಫ್ರಮ್ ದ ಡೇ 1 ಬೇರೆ ಯಾರು ಕಾಣಿಸ್ತಿದ್ದಾರೆ? ಓಕೆ, ನಿಮ್ಮ ಪ್ರಕಾರನೇ ಬೇರೆ ಯಾರು ಕಾಣಿಸ್ತಿದ್ದಾರೆ ನಿಮಗೆ? ಈಸ್ ಲೈಕ್ ಒನ್ ಮ್ಯಾನ್ ಆರ್ಮಿ. ಅದು ಕಾಂಪಿಟೇಷನ್ ಇಲ್ಲ ಅವ್ನಿಗೆ ಇನ್ ಟರ್ಮ್ಸ್ ಆಫ್ ಅವ್ರ ಟಾಸ್ಕ್ ವಿಚಾರದಲ್ಲಿ ಅವ್ನು ಸ್ವಲ್ಪ ಹಿಂದೆ ಇರ್ಬೋದು ಬೇರೆಯವ್ರು ಕಂಪೇರ್ ಮಾಡಿದ್ರೆ, ಕಂಪ್ಯಾರಿಟಿವ್ಲಿ ಬಿಕಾಸ್ ಆಫ್ ಫಿಸಿಕಲ್ ಟಾಸ್ಕು ಅದು ಇದು ಬಿಟ್ಟರೆ ಐ ಡೋಂಟ್ ಥಿಂಕ್ ಎನಿಬಡಿ ಕ್ಯಾನ್ ಗಿವ್ ಹಿಮ್ ಪ್ರಾಪರ್ ಕಾಂಪಿಟೇಷನ್ ವೆನ್ ಇಟ್ ಕಮ್ಸ್ ಟು ಎಂಟರ್ಟೈನಿಂಗ್ ಪರ್ಪಸ್. ಚಾನ್ಸೇ ಇಲ್ಲ ಸರ್. ಹಂಗೆ ನೋಡೋಕೆ ಹೋದರೆ ಇವಾಗ ಸ್ಕ್ರಿಪ್ಟೆಡ್ ಅಲ್ಲ, ಬಿಗ್ ಬಾಸ್ ಇಸ್ ನಾಟ್ ಅ ಸ್ಕ್ರಿಪ್ಟೆಡ್. ಏನೇ ಸ್ಕ್ರಿಪ್ಟ್ ಇದ್ರೂ ಸರ್, ಫಾರ್ ಎಕ್ಸಾಂಪಲ್ ದ ವೇ ಹೀ ಸ್ಪೋಕ್, ದ ವೇ ಹೀ ಡೀಲ್ ವಿತ್ ಪೀಪಲ್, ಇಟ್ಸ್ ಸ್ಪಾಂಟೇನಿಯಸ್, ಇನ್ಸ್ಟಂಟ್. ದಟ್ ಈಸ್ ನಾಟ್ ಸ್ಕ್ರಿಪ್ಟೆಡ್. ಕರೆಕ್ಟ್. ಅವ್ನು ಹೇಳೋ ರೀತಿ ಇರ್ಬೋದು, ಅವ್ನು ಡೆಲಿವರ್ ಮಾಡೋದು, ಅವ್ನು ಹೇಳ್ಬೇಕು ಅಂದ್ಕೊಂಡಿರೋ ರೀತಿನ ಅವ್ನು ಕನ್ವೆ ಮಾಡೋ ರೀತಿ ಕಾಮಿಡಿ ಆಗಿರ್ಬೋದು. ಬಟ್ ಈಸ್ ವೆರಿ ಸೀರಿಯಸ್. ಅವ್ರಿಗೆ ಅದು ಫನ್ನಿಯಾಗಿ ಕಾಣಿಸ್ತಿರ್ಬೋದು. ಅವ್ನು ಹೇಳ್ತಿರೋದೆಲ್ಲ ಅವ್ನು ನಿಜವಾಗಿ ಏನು ಕಮ್ಯುನಿಕೇಟ್ ಮಾಡಬೇಕು, ಯಾರಿಗೇನು ಕನ್ವೆ ಮಾಡಬೇಕು, ಈ ಹ್ಯಾಸ್ ಇಸ್ ಓನ್ ವೇ ಟು ಎಕ್ಸ್ಪ್ರೆಸ್ ಹಿಮ್ಸೆಲ್ಫ್ ಅಷ್ಟೇ. ಅಂದರೆ ಬೇರೆ ಯಾರಾದರೂ ಆಗಿದ್ರೆ ಇದು ರೊಚ್ಚಿಗೆದ್ದು ಜಗಳಾಡೋ ಹಂತಕ್ಕೆ ಹೋಗ್ಬೋದಿತ್ತ ಅಂತ ಸರ್. ಇದಕ್ಕೆ ಡಬಲ್ ಜಗಳ ಆಗಿದ್ದಾವೆ ಸರ್. ಇವಾಗ ಹುಚ್ಚ ವೆಂಕಟ ಪ್ರಥಮ ಇರಬೇಕಂದ್ರೆ ಎಷ್ಟಾಗಿಲ್ಲ ಸರ್? ಇದೆ. ದರ್ ಆರ್ ಸೋ ಮೆನಿ ಇನ್ಸಿಡೆಂಟ್ ದಟ್ ಹ್ಯಾಸ್ ಹ್ಯಾಪನ್ ಲೈಕ್ ದಟ್, ಬಟ್ ಸ್ಟಿಲ್ he is doing so great sir. If you ask me, he is playing so well. ಈ ಸಾರಿ ಅಣ್ಣ ಅಲ್ಲಿ ಇವಳು ಬಂದಿದ್ದಾರೆ ನೋಡಿ, ಇದರಲ್ಲಿ ಒಬ್ಳು ಹೇಳ್ತಾ ಇದ್ಲು, ಈ ಸಾರಿ ಒಬ್ಬರನ್ನ ಹೊರಗಡೆ ಕರ್ಕೊಂಡು ಹೋಗ್ತೀವಿ ನಾವು ಅಂತ ಹೇಳ್ತಾ ಇದ್ರು. ಏನಾದರೂ ಗಿಲ್ಲಿನ ಏನಾದರೂ ಕರ್ಕೊಂಡು ಸರ್ ಹೊರಗಡೆ ಬರೋದು ನನಗೆ ಗೊತ್ತಿರಂಗೆ ಸರ್. ಗಿಲ್ಲಿ ನನಗೆ ಗೆಲ್ತಾನೆ ಸೋಲ್ತಾನೆ ಅನ್ನೋದು ಪಕ್ಕಕ್ಕಿಡಿ. ಬಟ್ ನನಗೆ ಗೊತ್ತಿರಂಗೆ ಲಾಸ್ಟ್ ವೀಕ್ ತನಕ ಅವ್ನು ಆಚೆ ಬರಲ್ಲ ಸರ್.
ಈವನ್ ಕಲರ್ಸ್ ಕನ್ನಡ ಅಷ್ಟು ಫೂಲ್ಸ್ ಅಲ್ಲ ಅವರು. ಆ ಲೆವೆಲ್ಗೆ ಅವರು ಟಿ ಆರ್ ಪಿ ಇರೋದನ್ನು ತೊಗೊಂಡೋಗ್ಬಿಟ್ಟು, ಎಸ್ಪೆಷಲಿ ಇವಾಗ ನೀವು 100 ಪೀಪಲ್ಸ್ ಅಂತ ತೊಗೊಂಡ್ರೆ 70 ಔಟ್ ಆಫ್ 100 ಡೆಫಿನೆಟ್ಲಿ ದೇಸೆ ಗಿಲ್ಲಿ ಹೇಳ್ತಾರೆ. ಸೊ ಅಂಥ ಟಿ ಆರ್ ಪಿ ಕೊಡ್ತಿರೋದು ಅವನಿಂದನೇ ಬರ್ತಿದೆ ಅಂತ ಎಲ್ಲರಿಗೂ ಗೊತ್ತಿರಬೇಕಾದ್ರೆ ಇಲ್ಲ ಅಂತ ಆರ್ಗ್ಯೂ ಮಾಡೋದಕ್ಕೆ ಅವ್ರು ಅಷ್ಟು ದಡ್ರಲ್ಲ. ಅವ್ರನ್ನ ಆಚೆ ಕಳಿಸ್ಬಿಟ್ಟು ಅದನ್ನು ಹಾಳು ಮಾಡೋದಕ್ಕಂತೂ ಡೆಫಿನೆಟ್ ಆಗಿರಲ್ಲ. ಅವ್ರು ಗೆಲ್ಲೋದು ಬಿಡ ಸೆಕೆಂಡ್ರಿ, ಬಟ್ ಡೆಫಿನೆಟ್ಲಿ ಲಾಸ್ಟ್ ವೀಕ್ವರೆಗೂ ಇರ್ತಾನೆ ಗಿಲ್ಲಿ. ಅಶ್ವಿನಿ ಮೇಡಮ್ ಅವ್ರ ಬಗ್ಗೆ ಸರ್ ಅಶ್ವಿನಿ ಅವ್ರು ಕೊಡೋ ಸ್ಟೇಟ್ಮೆಂಟ್ ರಾಂಗ್ ಇರ್ಬೋದು, ಅವರು ಇಲ್ಲ ಅಂತ ಹೇಳಲ್ಲ. ಬಟ್ ಕೆಲವೊಂದು ಇನ್ಸಿಡೆಂಟ್ಗಳಲ್ಲಿ ಅವರು ಯೂಸ್ ಮಾಡಿರೋ ರೀತಿ, ಅವ್ರು ಟ್ರಿಗರ್ ಮಾಡೋಕ್ಕೆ ಆಪೋಸಿಟ್ ಅವ್ರು ಮಾತಾಡಿದ್ನೇ ಅವ್ರು ಮಾತಾಡೋಬೇಕಾದ್ರೆ, ಬಟ್ ಅವ್ರು ಮಾತಾಡೋ ರೀತಿ ಸಿಚುವೇಶನ್ನ ಸೀನ್ನ ಕ್ರಿಯೇಟ್ ಮಾಡ್ತಿರೋದು ಅವರೇ. ಅವ್ರು ಸ್ಟಾರ್ಟ್ ಮಾಡಿದವ್ರು ಸ್ಟಾಪ್ ಮಾಡಿದ್ರು ಅವ್ರು ಸ್ಟಾಪ್ ಮಾಡ್ತಿಲ್ಲ, ಅದನ್ನೇ ಮತ್ತೆ ಡಿಸ್ಕಸ್ ಮಾಡೋದು. ಇವಾಗ ರಘು ವಿಚಾರದಲ್ಲಿ ಮೊನ್ನೆ ಆಗಿದ್ದು ಇನ್ಸಿಡೆಂಟು. ಸೊ ಹಂಗೆ ನೋಡೋಕೆ ಸರ್ ಈ ಥರದವ್ರು ಇರ್ತಾರೆ ಅಂತ ಅನ್ಬೇಕಾದ್ರೆ ಆ ಥರದವ್ರು ಇರಲೇಬೇಕು. ಕರೆಕ್ಟ್. ಇವಾಗ ಒಬ್ಬರು ಯಾರೋ ಎಂಟರ್ಟೈನ್ಮೆಂಟ್ ಪರ್ಪಸ್ಗೆ ಮಾಡ್ತಾರೆ ಅಂದರೆ ಇನ್ನೊಬ್ರು ಟ್ರಿಗರ್ ಮಾಡೋರು ಇರಲೇಬೇಕು. ಅವಾಗೆ ಅದಕ್ಕೊಂದು ಅದು ಪ್ರಾಪರ್ ಬಿಗ್ ಬಾಸ್ ಅನ್ಸ್ಕೊಳ್ಳುತ್ತೆ, ಅವಾಗೆ ಒಂದು ರಿಯಾಲಿಟಿ ಶೋ ಅನ್ಸ್ಕೊಳ್ಳುತ್ತೆ. ಇಟ್ಸ್ ಓಕೆ. ಈ ಸಾರಿ ಅಣ್ಣ ಈಗ ಕ್ಯಾಪ್ಟನ್ ಆಗಿದೆ ನೋಡಿ ಅಭಿ, ಸರಿಯಾಗಿ ನಿಭಾಯಿಸಿಲ್ಲ. ಇಲ್ಲ ಸರ್, ಮಾಡಲಿಲ್ಲ. ಎಸ್ಪೆಷಲಿ ನೆನ್ನೆ ಟಾಸ್ಕಲ್ಲಿ ಕೂಡ ಅವರು ಏನು ಪಾಯಿಂಟ್ಸು ಟಿಪ್ಸ್ ಕೊಡೋ ಇದರಲ್ಲಿ 200 ಪಾಯಿಂಟ್ಸ್ ಅವ್ರು ತೊಗೊಂಡಿದ್ದು. ಇಟ್ಸ್ ಕಂಪ್ಲೀಟ್ಲಿ ರಾಂಗ್. ಅವ್ರು ರಾಂಗ್ ಅನ್ನೋದಕ್ಕಿಂತ ಹೆಚ್ಚಾಗಿ ಅವ್ರು ಎಲ್ಲಿ ಸ್ಟ್ಯಾಂಡ್ ತೊಗೊಬೇಕು ಅಲ್ಲಿ ತೊಗೊತಾ ಇಲ್ಲ. ಇವಾಗ ಮನೆಯವ್ರು ಹೇಳಿದ ಮೇಲೆ ನೀವು ಸರಿಗೆ ಮಾಡ್ತಿಲ್ಲ ಅಂತ ಹೇಳಬೇಕಾದ್ರೆ ಅವರು ಅದನ್ನು ಇವರೇ ಪಿನ್ ಪಾಯಿಂಟ್ ಮಾಡಿ ಅವ್ರಿಗೆ ಟಿಪ್ ಕೊಡಬೇಕಾದಾಗ ಹೇಳೋ ನೆಸಿಟಿ ಇರಲಿಲ್ಲ ಹಂಗೆ ನೋಡೋಕ್ಕೋದ್ರೆ. ಬಟ್ ಅವ್ನು ಫೇವರಿಸಮ್ ಮಾಡಿದ್ದಾರೆ, ಡೆಫಿನೆಟಾಗಿ ಮಾಡಿದ್ದಾರೆ. ಯಾಕೆ ಮಾಡಿಲ್ಲ ಇನ್ ಟರ್ಮ್ಸ್ ಇವಾಗ ಕಾವ್ಯಾಗೆ ಫಸ್ಟ್ ಡೇ ಪಾಯಿಂಟ್ಸೇ ಕೊಟ್ಟಿಲ್ಲ. ನೆನ್ನೆ ಕೇಳಬೇಕಂದಾಗ ದಟ್ಸ್ ಮೈ ಒಪಿನಿಯನ್ ಅಂತ ಹೇಳ್ತಾರೆ. ಬಟ್ ಅದಕ್ಕೆ ಜಸ್ಟಿಫಿಕೇಷನ್ ಅವತ್ತೇ ಕೊಡಬೇಕು ಅದನ್ನು. ಸೊ ಅದರಿಂದ ಅಷ್ಟೇ ತಾನೇ ನೆನ್ನೆದು ಅದು ಕ್ಯಾರಿ ಆಗುತ್ತೆ, ಇಲ್ಲಾಂದರೆ ಕ್ಯಾರಿ ಆಗೋಲ್ಲ. ಬೇರೆ ಯಾರು ಎಂಟರ್ಟೈನ್ ಮಾಡ್ತಾರೆ ಸರ್ ಎಂಟರ್ಟೈನ್ಮೆಂಟ್ ಇವಾಗ ಅಶ್ವಿನಿ ಕೂಡ ಆ್ಯಂಡ್ ರಘು ಮೋಸ್ಟ್ಲಿ ಈ ವೀಕ್ ತುಂಬ ಸೈಲೆಂಟ್ ಆಗಿದ್ದಾರೆ. ಮೇ ಬಿ ಬಿಕಾಸ್ ಅವರು ಅತಿಥಿಗಳಿಂದ ಇದರಿಂದ ಅಥವಾ ಅವ್ರ ಹೆಲ್ತ್ ಏನೋ ಸ್ವಲ್ಪ ಇದಾಗಿ ತುಂಬ ಸೈಲೆಂಟ್ ಆಗಿದ್ದಾರೆ. ಬಟ್ ದಟ್ ಬಾಂಡ್ ವಿತ್ ಗಿಲ್ಲಿ ಸೋ ಬ್ಯೂಟಿಫುಲ್, ಗೋಯಿಂಗ್ ಗುಡ್. ಇದು BB ಪ್ಯಾಲೇಸ್ ಅಂತ ಏನಿದೆ, ಅಂದರೆ ಪ್ಯಾಲೇಸಲ್ಲಿ ಏನೇ ಆದರೂ ಓಕೆ, ಗೆಸ್ಟ್ಗಳು ಬಂದಿದ್ದಾರೆ ಓಕೆ, ಬಟ್ ಇವರ ಪರ್ಸ್ನಲ್ ತಗೊಳ್ಳೋದು ಎಷ್ಟು ಇದಿದೆ ಅಂದರೆ ಸರ್ ಅದನ್ನೇ ಹೇಳ್ತೀನಿ ಸರ್. ಊಟ ಆದಮೇಲೆ ಗಿಲ್ಲಿ ಊಟ ಮಾಡಬೇಕು ಸರ್, ಅದನ್ನೇ ಹೇಳ್ತಿರೋದು. ಅವ್ರು ಹೊರಗಡೆ ಏನು ನಡೀತಿದೆ ಅಂತ ಅವ್ರು ಇವಾಗ ಹೋಗಿರೋರಿಗೆ ಗೊತ್ತಿಲ್ಲ. ಸೊ ಇವಾಗ ಮಂಜು ಆಗಿರ್ಬೋದು, ಗಿಲ್ಲಿಗಾಗಿರ್ಬೋದು, ಅವ್ರು ಇವತ್ತಿನ ಪ್ರೋಗ್ರಾಮಲ್ಲಿ ಮೋಸ್ಟ್ಲಿ ಇದೆ ಅದು. ಅವ್ರು ಏನು ನನಗೆ ಬಿಗ್ ಬಾಸಿಂದ ಎಲ್ಲ ಕೊಟ್ಟಿದೆ ಅಂತ ಅವ್ರು ಏನು ಹೇಳ್ತಿದ್ದಾರೆ, ನಾವು ತುಂಬ ಸಕ್ಸಸ್ಫುಲ್ ಬಿಗ್ಗೆಸ್ಟ್ ಕ್ಯಾಂಪೇನರ್ಸ್ ಅಂತ ಅವ್ರು ಏನು ಅಂತಿದ್ದಾರೆ ಪಾರ್ಟಿಸಿಪೇಟ್ ಮಾಡಿರೋದ್ರಲ್ಲಿ. ಇವಾಗ ಅಷ್ಟೇ ಏಟರ್ಸು ಜಾಸ್ತಿ ಆಗಿದ್ದಾರೆ ಹೊರಗಡೆ, ಎಸ್ಪೆಷಲಿ ಮಂಜು. ರಜತ್ ಬಿಡಿ, ರಜತ್ ಮಾತಾಡೋದನ್ನ ಅದು ಮತ್ತೆ ಕ್ಯಾರಿ ಮಾಡಲ್ಲವ, ಬಟ್ ಮಂಜು ಅದನ್ನು ಕ್ಯಾರಿ ಮಾಡ್ತಿದ್ದಾರೆ. ಇವಾಗ ಮೊನ್ನೆ ಆಗಿದ್ದ ಇನ್ಸಿಡೆಂಟ್ಗಳಾಗಲಿ ಅದನ್ನು ಇಫ್ ಐಮ್ ನಾಟ್ ರಾಂಗ್ ಯೂಸ್ ದಟ್ ಮೋರ್ ದೆನ್ 3 to 4 times. ಎಷ್ಟು ಜನ ಮದುವೆ ಆಗಿದ್ದಾರೆ, ಎಷ್ಟನೇ ಮದುವೆ, ಆ ಡೈಲಾಗ್ನ ಈ ಸ್ಟಾಪ್ ದೇರ್ ಇಟ್ ಸೆಲ್ಫ್. ಬಟ್ ಇವ್ನು ಕ್ಯಾರಿ ಮಾಡ್ತಿದ್ದಾರೆ ಮಂಜು, ದಟ್ಸ್ ಕಂಪ್ಲೀಟ್ಲಿ ರಾಂಗ್. ಅದು ಹೇಳಿದಾಗ ಇನ್ನೊಂದು ಹೇಳ್ತೀನಿ ಏನಂದರೆ, ಈಗ ಅದೇ ಮಂಜು ಅವರ ಬಾಯಿ ಪತ್ನಿ ಇನ್ನೇನು ಮದುವೆ ಆಗ್ತಾರೆ, ಅವರು ಕೂಡ ಒಂದು ಪೋಸ್ಟ್ ಹಾಕಿದ್ರು, ಇಲ್ಲಿ ನೀನು ಒಂದೊಂದು ಶೋಲಿ ಒಂದು ಹೆಣ್ಣನ್ನು ಇಟ್ಕೊಂಡು ನೀನು ಗೆಲ್ತೀಯಾ, ನಿನಗೆ ಯೋಗ್ಯತೆ ಇದೆಯಾ ಊಟ ಹಾಕೋಕ್ಕೆ? ಸರ್ ನಿಮ್ಮನ್ನೇ ಕೇಳ್ತೀನಿ, ಮಂಜು ಅವ್ರು ಎಷ್ಟು ಮೂವಿ ಆ್ಯಕ್ಟ್ ಮಾಡಿದ್ದಾರೆ, ಅವ್ರಿಗೆ ಎಷ್ಟು ಫೇಮ್ ಇದೆ? ಈ ಹಿಮ್ಸೆಲ್ಫ್ ರೈಟರ್ ಬ್ರದರ್, ಈ ಹಿಮ್ಸೆಲ್ಫ್ ಡೈಲಾಗ್ ರೈಟರ್, ಈ ಹಿಮ್ಸೆಲ್ಫ್ ಪ್ರಾಪರ್ ಡೈಲಾಗ್ ರೈಟರ್. ಇವಾಗ ಒಂದೊಂದು ಫೇಸ್ಬುಕ್ ಅವ್ರು ಲೈವ್ ಏನು ಮಾಡಿದ್ರು, ಅದು ನಲ್ಲಿ ಮೂಳೆ ಅಂತ ಒಂದು ಕಾಮಿಡಿ ಆಗಿದ್ದನ್ನು, ಇಟ್ಸ್ ಆಲ್ ಒನ್ ಸಿಂಗಲ್ ಟೇಕ್, ನೋ ಎಡಿಟ್, ನಥಿಂಗ್. ಆ ಲೆವೆಲ್ಗೆ ಅವ್ನು ಪಾರ್ಟಿಸಿಪೇಟ್ ಮಾಡ್ತಾನೆ ಅಂದರೆ ಅವ್ನ ಮೆಂಟಲ್ ಸ್ಟ್ರೆಂತ್ ಎಷ್ಟಿರುತ್ತೆ. ಸೊ ಐ ಡೋಂಟ್ ಥಿಂಕ್ ಅದನ್ನು ಅವ್ರು ಏನೇ ಯೂಸ್ ಮಾಡಿದ್ರು ಅವನ್ನ ಕುಗ್ಸಕ್ಕಂತೂ ಚಾನ್ಸ್ ಇಲ್ಲ. ಬಟ್ ಅದು ಹೊರಗಡೆಯಿಂದ ಬೇಕಿತ್ತಾ ಮೇಡಮ್ ಅವರು ಅದನ್ನ ಆ ರೀತಿ? ಸರ್ ಬೇಕಿತ್ತ ಅಂತಲ್ಲ ಸರ್, ಇವಾಗ ಅವ್ರು ತಪ್ಪು ಅಂತಲೂ ಹೇಳಕ್ಕೆ ಬರಲ್ಲ. ಬಿಕಾಸ್ ಅವ್ರು ಮದುವೆ ಆಗ್ತಿರ್ತಾರೆ. ಸೊ ಅಬ್ವಿಯಸ್ಲಿ ಅವ್ರಿಗೆ ನಿಲ್ಲೇಬೇಕು. ಈಗ ನಿಲ್ಲಿಲ್ಲ ಅಂದರೆ ಅವ್ರು ಸ್ವಾರ್ಥಿ ಆಗಲ್ವಾ, ಸೆಲ್ಫಿಶ್ ಆಗಲ್ವಾ? ಇವರೇ ಹೋಗಿ ಕೇಳ್ಬೋದಲ್ಲ, ಯಾಕೆ ಗಿಲ್ಲಿ ಫ್ಯಾನ ನೀನು ಈ ಥರ ಮಾಡಿದ್ವಲ್ಲ, ಒಂದಾರು ಮಾಡ್ಬೋದಿತ್ತಲ್ಲ ಅಂತಲೂ ಕೇಳ್ಬೋದಲ್ಲ. ಇದು ನಡೆಯುತ್ತೆ, ಇಟ್ಸ್ ಓಕೆ. ಬಟ್ ಏನೇ ಆದರೂ ಸರ್ 99%, 99 ಅಂತಿಲ್ಲ ಸರ್, 100 out of 100%. ಸರ್ ಮಾಳು ಐ ಥಿಂಕ್ ಈ ಶುಡ್ ಬಿ ಮೋರ್ ಓಪನ್ ಅಪ್ ಮೋರ್. ಈ ಸ್ಟಿಲ್ ಸೈಲೆಂಟ್. ಇವಾಗ ವೋಟಿಂಗ್ ಇದ್ರ ಟೈಮಲ್ಲಿ ಕ್ಯಾಪ್ಟನ್ ಆಗಿದ್ದ ವೀಕಲ್ಲಿ ಏನು ಹೊರಗಡೆ ಬಂದು ಮಾತಾಡೋರು ಅವ್ರು ಪಬ್ಲಿಕ್ ಅವ್ರ ಜೊತೆ, ಆ ಸೇಮ್ ಎನರ್ಜಿ ಲೆವೆಲ್ ಒಳಗಡೆ ತೋರಿಸಿದ್ರೆ ಇನ್ನೂ ಬೆಟರು. ಈ ಸ್ಟಾಕಿಂಗ್ ಅವ್ರು ಮಾತಾಡ್ತಿದ್ದಾರೆ ಯಾವ ಮೂಮೆಂಟಲ್ಲಿ ಅಂದರೆ ಯಾವಾಗ ಒಬ್ಬರ ಜೊತೆ ಜಗಳ ಆಗುತ್ತೆ ಆವಾಗ ಮಾತ್ರನೇ ಅವ್ರ ವಾಯ್ಸ್ ರೈಸ್ ಆಗ್ತಿದೆ. ಬಿಟ್ಟರೆ ಏನಾದ್ರು ಅದು ಟಾಸ್ಕ್ ವಿಚಾರದಲ್ಲಾಗಲಿ, ಇವಾಗ ಧ್ರುವಂತು ಮೊನ್ನೆ ಅಶ್ವಿನಿ ಹತ್ರ ಫೈಟ್ ಮಾಡಿ ಈ ಟುಕ್ ದ ಚಾನ್ಸ್, ಬಟ್ ಈ ವಾನ್ ಇಟ್, ಈ ಪ್ರೂವ್ಡ್ ಹಿಮ್ಸೆಲ್ಫ್. ಸೊ ಆ ಥರ ಯಾವುದಾದ್ರೂ 1, 2, 3 ಟಾಸ್ಕಲ್ಲಿ ಈ ಶುಡ್ ಬಿ ಮೋರ್ ಪಾರ್ಟಿಸಿಪೇಟ್ ಇನ್ ದಟ್ ಆ್ಯಂಡ್ ಈ ಶುಡ್ ಗೆಟ್ ಅ ನೇಮ್ ಫಾರ್ ಹಿಮ್ಸೆಲ್ಫ್. ಅದೊಂದು ಸರ್ ಗಿಲ್ಲಿ ಸರ್, ನೋ ಡೌಟ್. ಯು ಆಸ್ಕ್ ಮಿ, ನೋ ಡೌಟ್. ಅದು ರಾಂಗ್ ಆಯ್ತಂದರೆ 100% ಕಲರ್ಸ್ ಕನ್ನಡನೇ ರಾಂಗ್. ಬಿಕಾಸ್ ಪೀಪಲ್ ಇವಾಗ ವೋಟ್ ಪರ್ಪಸ್ಸಿಂದ ಗೆಲ್ತಾರೆ ಅನ್ನೋದಾದರೆ 100% ಗಿಲ್ಲಿ. ಈಗ ಸರ್ ಮಾಳವ್ರ ಹೆಸರು ಹೇಳ್ತಾ ಇದ್ದಂಗೆ, ಈಗ ಕೆಲವೊಂದು ಲೈವ್ ನೋಡಿದವರು ಅಥವಾ ರೀಲ್ಸ್ಗಳನ್ನ ನೋಡಿದವರು ಮಾಳವ್ರು ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ,
ಅದು ಸರ್, ಮಾಲು- ಹಾಡುಗಳನ್ನ ಆಡ್ತಾ ಇದ್ದಾರೆ ಬಟ್ ಎಲ್ಲೂ ತೋರಿಸ್ತಾ ಇಲ್ಲ ಅಂತ. ಸರ್ ಮಾಳು ಚೆನ್ನಾಗಿ ಆಡ್ತಿದ್ದಾರೆ ಸರ್. ಅಟ್ ಎಂಡ್ ಆಫ್ ದಿ ಡೇ ಸಿ ದ ನೇಮ್ ಸೇಸ್ ಇಟ್ ಆಲ್, ಇಟ್ಸ್ ಅ ರಿಯಾಲಿಟಿ ಶೋ. ಸೊ ಇಟ್ಸ್ ಆಫ್ಟರ್ ಆಲ್ ದೇ ಲುಕ್ ಇನ್ ಟು ಎಂಟರ್ಟೈನ್ಮೆಂಟ್ ಪರ್ಪಸ್. ಇಫ್ ದಟ್ ಈಸ್ ದ ಕೇಸ್ ಗಿಲ್ಲಿ ಈಸ್ ನೋ ಕಾಂಪಿಟೇಟರ್. ಅವನಿಗೆ ಕಾಂಪಿಟೇಟರ್ ಇಲ್ಲ ನನಗೆ ಗೊತ್ತಿರ 100%.